ಅನ್ಕೊಂಡಿದ್ರಿ? ಯಾರನ್ನ ನೋಡ್ಬಿಟ್ಟು ನಾನು ಆ ತರ ಆಗ್ಬೇಕು ಅಂತ ಅನ್ಕೊಂಡಿದ್ರಿ? ಫಸ್ಟ್ ಆಫ್ ಆಲ್ ನನ್ ರೋಲ್ ಮಾಡಲು ನನ್ನ ತಂದೆ ತಾಯಿ ಇರುವ ಸಿಚುವೇಶನ್ ನನಗೆ ಅದೊಂದು ರೋಲ್ ಮಾಡಲ್ ಆಗಿತ್ತು ನನಗೆ. ಅಂತಂದ್ರೆ ನನ್ನ ತಂದೆ ತಾಯಿ ಆ ಕಷ್ಟದಲ್ಲಿ ಅವತ್ತು ನನ್ನ ತಂದೆ ತಾಯಿ ಎಲ್ಲರ ಮುಂದೆ ತಲೆ ತೆಗ್ಸಿದ್ರು. ನಾನು ಇವತ್ತು ಅವರಿಗೆ ತಲೆ ಎತ್ತಿ ನಿಲ್ಲೋ ತರ ಮಾಡಿದ್ದೀನಿ. ಅದು ನನಗೆ ಪ್ರೌಡ್ ಅನ್ಸುತ್ತೆ. ಮತ್ತು ನನ್ನ ಇನ್ಸ್ಪಿರೇಷನ್ ಬಂದು ವಿರಾಟ್ ಕೊಹ್ಲಿ ಸರ್. ನಾನು ಚಿಕ್ಕ ವಯಸ್ಸಿಂದ ನಾನು ಯಾವಾಗ ಕ್ರಿಕೆಟ್ ಸ್ಟಾರ್ಟ್ ಮಾಡೋದ್ನ ಆಗಿಂದ ನನಗೆ ವಿರಾಟ್ ಕೊಹ್ಲಿ ಸರ್ ತುಂಬಾ ಇಷ್ಟ. ಸೊ ನಾನು ಅವ್ರ ತರನೇ ಬೆಳಿಬೇಕು, ಅವ್ರ ತರನೇ ಆಡ್ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು. ಬಟ್ ಆಲ್ಮೋಸ್ಟ್ ನಾನು ಗ್ರೌಂಡ್ ಅಲ್ಲೆಲ್ಲ ಫಾಲೋ ಆಗೋದು ಅವ್ರ ಆಟಿಟ್ಯೂಡ್ ಮತ್ತೆ ಅಗ್ರೆಸಿವ್ನೆಸ್ ನಾನು ಫಾಲೋ ಆಗ್ತಾ ಇರ್ತೀನಿ. ನಾರ್ಮಲ್ ಕ್ರಿಕೆಟ್ಗೂ ಬ್ಲೈಂಡ್ ಕ್ರಿಕೆಟ್ಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಇವಾಗ ನಾರ್ಮಲ್ ಕ್ರಿಕೆಟ್ ಆದ್ರೆ ನೋಡ್ಕೊಂಡು ಆಡ್ಬಿಡ್ತಾರೆ. ಇವಾಗ ಇವಾಗ ನಿಮಗೆ ಕೈ ಸನ್ನೆ ಮಾಡಿದ್ರೆ ನಿಮ್ಗೆ ಎಲ್ರಿಗೂ ಕಾಣಿಸುತ್ತಲ್ವಾ. ಸೊ ಹಂಗೆ ನಾರ್ಮಲ್ ಕ್ರಿಕೆಟ್ ಅಲ್ಲಿ ಆಡ್ತಾ ಇರ್ತಾರೆ. ಬಟ್ ಬ್ಲೈಂಡ್ ಕ್ರಿಕೆಟ್ ಅಲ್ಲಿ ಆತರ ಆಗೋದಿಲ್ಲ. ಎಲ್ರ ಹತ್ರನು ಕೋಆರ್ಡಿನೇಷನ್ ಮಾಡ್ಕೊಂಡು ಮಾತಾಡೋದು ಜಾಸ್ತಿ ಇರುತ್ತೆ. ಸೊ ನನ್ ಟೀಮ್ ಅಲ್ಲಿ ಅಂತಂತಂದ್ರೆ ನಾನು ಹೇಳ್ಕೊಳ್ಳೋದಕ್ಕೆ ಕ್ಯಾಪ್ಟನ್ ಆಗಿತ್ತು. ಬಟ್ ನನ್ ಟೀಮ್ ಅಲ್ಲಿ ಎಲ್ರು ಕ್ಯಾಪ್ಟನ್ ಆಗಿದ್ರು. ಅಂತಂದ್ರೆ ಅವ್ರ ಝೋನಲ್ ಮ್ಯಾಚ್ ಆಗಿರ್ಬೋದು, ಸ್ಟೇಟ್ ಮ್ಯಾಚ್ ಆಗಿರ್ಬೋದು, ಎಲ್ರು ಕ್ಯಾಪ್ಟನ್ಸಿ ಇದ್ರು, ಸೀನಿಯರ್ ಪ್ಲೇಯರ್ಸ್ ಇದ್ರು. ಸೊ ತುಂಬಾನೇ ಸಪೋರ್ಟಿವ್ ಆಗಿದ್ರು ನನಗೆ. ಮತ್ತೆ ನಮ್ಮ ಬ್ಲೈಂಡ್ ಕ್ರಿಕೆಟ್ ಅಲ್ಲಿ 3 ಕ್ಯಾಟಗರಿ ಇರುತ್ತೆ. B1, B2, B3 ಅಂತ ಅಂದ್ಬಿಟ್ಟು. B1 ಅಂತಂದ್ರೆ ಟೋಟಲಿ ಬ್ಲೈಂಡ್. B2 ಅಂತಂತಂದ್ರೆ ಅಪ್ ಟು 2-3 ಮೀಟರ್ಸ್ ಕಾಣಿಸುತ್ತೆ. B3 ಅಂದ್ರೆ ಅಪ್ ಟು 5 to 6 ಮೀಟರ್ಸ್ ಕಾಣಿಸುತ್ತೆ. ಸೊ ಹಂಗಾಗಿ ಇವಾಗ ಬಿಸಿಲಲ್ಲಿ ಕೆಲವರಿಗೆ B2, B3 ಗಳಿಗೆ ಸ್ವಲ್ಪ ಕಾಣಿಸ್ತಾ ಇರಲ್ಲ. ಸೊ ಅವರು ಆಲ್ಮೋಸ್ಟ್ ನಾವು ಡಿಪೆಂಡ್ ಆಗಿರ್ತೀವಿ. ನಮ್ದು ಬಾಲ್ ಸೌಂಡ್ ಬರುತ್ತೆ. ಆ ಸೌಂಡ್ ಮೇಲೆ ನಾವು ಡಿಪೆಂಡ್ ಆಗ್ಬಿಟ್ಟು ನಾವು ನಮ್ಮ ಬ್ಲೈಂಡ್ ಕ್ರಿಕೆಟ್ ಆಡ್ತೀವಿ. ಸೊ ತುಂಬಾ ಒಂದ್ ಬಾರಿ ಬಂದ್ಬಿಟ್ಟು ನಾವೊಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಇಲ್ಲಿ ಗ್ರೌಂಡ್ ಅಲ್ಲಿ.